ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ದಿಢೀರಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಇನ್ನೊಂದೇನೆಂದರೆ, ಇದನ್ನು ನೀವು ಬೇಗನೆ ಮಾಡ್ಬೋದು, ಪದೇ ಪದೇ ಮಾಡ್ತೀರಾ, ಎಲ್ಲರೂ ಕೂಡ ಮನೆಯಲ್ಲೇ ಇಷ್ಟಪಡ್ತಾರೆ. ಹಾಗಾಗಿ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ. ಡೈಲಿ ಬ್ರೇಕ್ಫಾಸ್ಟ್ ಮಾಡೋದು ನಮಗೆ ಚಿಂತೆ. ಈ ಹೊಸ ಬ್ರೇಕ್ಫಾಸ್ಟನ್ನು ನೀವು ಟ್ರೈ ಮಾಡಿ. ಆಮೇಲೆ ನೋಡಿ, ಎಲ್ಲರಿಗೂ ಕೂಡ ಮನೆಯಲ್ಲಿ ಇದು ಇಷ್ಟ ಆಗುತ್ತೆ. ಇದನ್ನು ನೀವು ಹೀಗೇನೂ ತಿನ್ಬೋದು, ಅಥವಾ ಚಟ್ನಿಯೊಂದಿಗೆ, ಸಾಂಬಾರೊಂದಿಗೆ, ಯಾವುದರೊಂದಿಗೆ ಕೂಡ ಇದು ತುಂಬ ಟೇಸ್ಟ್ ಆಗುತ್ತೆ. ಕೇವಲ ಬ್ರೇಕ್ಫಾಸ್ಟಿಗೆ ಮಾತ್ರ ಅಲ್ಲ, ಲಂಚ್, ಡಿನ್ನರ್ ಎರಡಕ್ಕೂ ಅಥವಾ ಸ್ನ್ಯಾಕ್ಸ್ ಎಲ್ಲದಕ್ಕೂ ಕೂಡ ಇದು ಒಳ್ಳೆಯದಾಗುತ್ತೆ. ಹಾಗಾಗಿ ಜಸ್ಟ್ ನೀವು ಟ್ರೈ ಮಾಡಿ. ಓಕೆ, ಇವಾಗ ಇದಕ್ಕೆ ಬೇಕು, ಫಸ್ಟಿಗೆ ನಾನಿಲ್ಲಿ ಹಾಕಿದ್ದೀನಿ ಅರ್ಧ ಕಪ್ಪಷ್ಟು ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ರವೆ, ಇಡ್ಲಿ ರವೆ ಸಿಗುತ್ತೆ ನೋಡಿ, ಅಕ್ಕಿ ರವೆಯನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ನಮಗೆ ರೈಸ್ ರವೆನೇ ಬೇಕು. ಎರಡನ್ನು ಕೂಡ ಇಲ್ಲಿ ನಾನು ಗ್ರೈಂಡ್ ಮಾಡಿದ್ದೀನಿ. ತುಂಬ ನೈಸಾಗಿ ಗ್ರೈಂಡ್ ಆಗಬೇಕಂತ ಏನಿಲ್ಲ. ಇನ್ನೊಂದು ಸೈಡಲ್ಲಿ ನಾನು 2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಬೇಡ, ಒಂದು 1/4 ಸ್ಪೂನಷ್ಟು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಇದನ್ನು ಕುದಿಯಲು ಇಡ್ತಾ ಇದ್ದೀನಿ. ಚೆನ್ನಾಗಿ ಒಮ್ಮೆ ಈ ನೀರು ಕುದಿ ಬರಲಿ, ಅಷ್ಟು ತನಕ ಬೇರೆ ಏನು ಬೇಕು ಅದನ್ನು ನಾವು ರೆಡಿ ಮಾಡೋಣ. ಇಲ್ಲಿ ನಾವು ರವೆ ತೊಗೊಂಡಿದ್ವಿ ನೋಡಿ, ಗ್ರೈಂಡ್ ಮಾಡಿ, ಅದಕ್ಕೆ ಒಂದು 3/4 ಕಪ್ಪಷ್ಟು ಮೊಸರನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊಸರು ಇಷ್ಟೇ ಹಾಕಿದರೆ ಸಾಕು, ಎಷ್ಟು ಕೂಡ ನೀವು ಮಾಡೋದಾದರೂ ಇಷ್ಟೇ ಹಾಕಿದರೆ ಸಾಕು, ಅಥವಾ ಸ್ವಲ್ಪ ನಿಮಗೆ ಬೇಕಿದ್ದರೆ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರನ್ನು ಇದಕ್ಕೆ. ಆಮೇಲೆ ನಾನು ಕುದಿ ಬಂದ ನೀರಿಗೆ ಹಾಕಿ ತಕ್ಷಣವೇ ಇದನ್ನು ತಿರುಗಿಸ್ತಾ ಇರಿ, ಇಲ್ಲದ್ರೆ ಗಂಟಾಗುತ್ತೆ ನೋಡಿ. ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಇದು ಗಟ್ಟಿ ಆಗಬೇಕಲ್ವ ಹಿಟ್ಟು, ಹಾಗಾಗಿ ಈ ಹಿಟ್ಟನ್ನು ನಾನು ಈಗ ನಾವು ಕಡುಬು ಎಲ್ಲ ಮಾಡುವಾಗ ಯಾವ ರೀತಿ ಬೇಯಿಸ್ತೀವಿ ನೋಡಿ, ಅದೇ ರೀತಿ ಬೇಯಿಸಬೇಕು. ಇದಕ್ಕೆ ಇವಾಗ ನಾನು ಹಸಿಮೆಣಸಿನ್ಕಾಯಿ 2, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಈರುಳ್ಳಿಯನ್ನು ಸೇರಿಸಿದ್ದೀನಿ, ಸಣ್ಣದಾಗಿ ಹೆಚ್ಚಿ, ಹಾಗೂ ಫ್ರೆಶ್ ತೆಂಗಿನಕಾಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಇದಕ್ಕೆ ಬೇಕಿದ್ರೆ ನೀವು ಕ್ಯಾರೆಟ್ ಕೂಡ ಸೇರಿಸ್ಬೋದು. ಓಕೆ, ಸ್ವಲ್ಪ ಇದು ದಪ್ಪ ಆಗಲಿ ನೋಡಿ, ಈ ರೀತಿ ಉಂಡೆ ಕಟ್ಟಲಿಕ್ಕೆ ಆಗುವಷ್ಟು ಆಗಬೇಕು. ಇವಾಗ ಈ ಹಿಟ್ಟು ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು, ಈ ರೀತಿ ಕರೆಕ್ಟಾಗಿ ಬರಬೇಕಿದು. ಇವಾಗ ಇದು ರೆಡಿಯಾಗಿದೆ, ತಳನೂ ತಾಗ್ತಾ ಇಲ್ಲ. ಇದನ್ನೇನು ಮಾಡೋಣ, ಸ್ವಲ್ಪ ತಣ್ಣಗಾಗಲಿಕ್ಕೆ ನಾವು ಬಿಡೋಣ. ಗ್ಯಾಸನ್ನು ಇವಾಗ ಆಫ್ ಮಾಡಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಿದ್ದೆ, ಸ್ವಲ್ಪ ಬಿಸಿ ಉಂಟು. ಇದನ್ನು ಏನು ಮಾಡಬೇಕು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಚಪಾತಿಗೆ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ತೀವಿ ನೋಡಿ, ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿ. ಆವಾಗ ಸಾಫ್ಟಾಗಿ ಸರಿಯಾಗಿ ಬರುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ನಮಗೆ ಉಂಡೆ ಕಟ್ಟಲಿಕ್ಕೆ ಬರ್ತಾ ಉಂಟು, ಕೈಗೆಲ್ಲ ಏನು ಅಂಟ್ತಾ ಇಲ್ಲ. ನೀವು ಸ್ವಲ್ಪ ಬೇಕಿದ್ರೆ ಕೈಗೆ ಎಣ್ಣೆಯನ್ನು ಹಾಕ್ಬೋದು. ಉಂಡೆಯನ್ನು ಕಟ್ಟಿ ಆಮೇಲೆ ಕರೆಕ್ಟಾಗಿ ಈ ರೀತಿ ಇದನ್ನು ರೊಟ್ಟಿಯ ರೂಪಕ್ಕೆ ತೊಗೊಂಡು ಬನ್ನಿ. ಅಂದರೆ ಸ್ವಲ್ಪ ಚಪ್ಪಟೆ ಮಾಡಬೇಕು ನಾವು. ಹೀಗೇ ಕೈಯಿಂದ ಕೂಡ ನೀವು ಮಾಡ್ಬೋದು. ಸೈಡಲ್ಲಿ ಸ್ವಲ್ಪ ಕ್ರ್ಯಾಕ್ ಆದರೆ ಈ ರೀತಿ ಸ್ವಲ್ಪ ಸರಿ ಮಾಡಿದರೆ ಆಯಿತು. ತುಂಬ ಈಸಿ ಆಗುತ್ತೆ, ಇದು ಬೇಗನೂ ಆಗುತ್ತೆ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ನೀವು ಕೆಳಗೆ ಇಟ್ಟು ಕೂಡ ಇದನ್ನು ಮೆಲ್ಲನೆ ತಟ್ಬೋದು, ಅಥವಾ ಕೈಯಿಂದ ಕೂಡ ನೀವು ತಟ್ಟಿ ನೋಡಿ. ಇಷ್ಟು ದಪ್ಪ ಇಡಬೇಡಿ, ಸ್ವಲ್ಪ ಇದನ್ನು ತೆಳು ಮಾಡಲಿಕ್ಕುಂಟು. ಹಾಗಾಗಿ ಇದರ ಮೇಲೆ ಇಟ್ಟು ನಾನು ಸ್ವಲ್ಪ ಇದನ್ನು ನೋಡಿ ಈ ರೀತಿ ಕೈಯಲ್ಲೇ ತಟ್ತಾ ಇದ್ದೀನಿ. ಕೆಳಗಡೆ ಒಂದು ಪ್ಲಾಸ್ಟಿಕ್ ಪೇಪರ್, ಬಾಳೆ ಎಲೆ ಇದೆಲ್ಲ ಹಾಕಿದರೆ ನಿಮಗೆ ಇನ್ನೂ ಕೂಡ ಸುಲಭದಲ್ಲಿ ಆಗುತ್ತೆ. ಬಟರ್ ಪೇಪರ್ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ. ಹೀಗೆ ಸ್ವಲ್ಪ ಆದಷ್ಟು ತೆಳುವಾಗಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ಇಷ್ಟು ಇದ್ದರೆ ಸಾಕು. ಇದು ಹೀಗೆ ಎಲ್ಲವನ್ನು ಕೂಡ ನಾವು ರೆಡಿ ಮಾಡೋಣ. ಆಮೇಲೆ ಒಂದು ಕಾವಲಿ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆ ನೋಡಿ, ಜಾಸ್ತಿ ಎಣ್ಣೆ ಇದಕ್ಕೆ ಬೇಕಂತ ಇಲ್ಲ, 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಆಮೇಲೆ ಫ್ರೈ ಮಾಡಿ. ಚೆನ್ನಾಗಿ 2 ಸೈಡ್ ಕೂಡ ಗೋಲ್ಡನ್ ಬ್ರೌನ್ ಬರುವ ಹಾಗೆ ನಾವು ಫ್ರೈ ಮಾಡಬೇಕು ನೋಡಿ. ಹೀಗೆ ಎಷ್ಟಾಗುತ್ತೆ ಅಷ್ಟು ಕಾವಲಲ್ಲಿ ಇಡಿ, ಹಾಗೂ 2 ಸೈಡ್ ಕೂಡ ಇದನ್ನು ಫ್ರೈ ಮಾಡಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ನೀವು, ಆವಾಗ ಒಳಗಡೆ ತನಕ ಇದು ಕರೆಕ್ಟಾಗಿ ಬೆಂದು ಬರುತ್ತೆ. ಮೊದಲೇ ಹಿಟ್ಟು ಬೆಂದಿದೆ, ಹಾಗಾಗಿ ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಫ್ರೈ ಆಗಲಿಕ್ಕೆ. ಓಕೆ, ಹೀಗೇ ನೀವು ಎಲ್ಲವನ್ನು ಕೂಡ ಮಾಡಬೇಕು. ಒಂದು ಸೈಡ್ ಫ್ರೈ ಆಗುವಾಗ ಇನ್ನೊಂದು ಸೈಡ್ ನೀವು ತಟ್ಟಿ ಇಡ್ಬೋದು, ರೊಟ್ಟಿಯನ್ನು ರೆಡಿ ಮಾಡಿ ಇಡ್ಬೋದು. ಹೀಗೇ ಫ್ರೈ ಮಾಡ್ತಾನೆ ಹೋಗಿ. ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ. ತೆಂಗಿನೆಣ್ಣೆ ಯೂಸ್ ಮಾಡಿದರೆ ಒಳ್ಳೆ ರುಚಿಯಾಗಿ ಬರುತ್ತೆ ಇದು.
ಓಕೆ, ಒಂದು ಸೈಡ್ ಸ್ವಲ್ಪ ಫ್ರೈ ಆಗಿದೆ, ನಾನು ಇದನ್ನು ಟರ್ನ್ ಮಾಡಿದ್ದೀನಿ. ಇನ್ನೂ ಕೂಡ ಚೆನ್ನಾಗಿ ಎರಡು ಸೈಡ್ ಕೂಡ ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾನು ಫ್ರೈ ಮಾಡ್ತೀನಿ. ಆವಾಗ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತಿನ್ನಲು ತುಂಬ ರುಚಿಯಾಗಿರುತ್ತೆ ಇದು. ಓಕೆ, ಮತ್ತೊಮ್ಮೆ ನಾನು ಟರ್ನ್ ಮಾಡಿ ಇದನ್ನು ಫ್ರೈ ಮಾಡ್ತೀನಿ. ನನಗೆ ಇನ್ನೂ ಕೂಡ ಇದು ಕಲರ್ ಬರಬೇಕು. ನೋಡಿ, ಈ ರೀತಿ ಕಲರ್ ಬಂದರೆ ಸಾಕು. ಎರಡು ಸೈಡ್ ಕೂಡ ತುಂಬ ಸಾಫ್ಟಾಗಿರುತ್ತೆ ಇದು. ನಾನು ಆವಾಗಲೇ ಹೇಳಿದೆ, ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಹಾಗೂ ಒಳಗಡೆ ಸಾಫ್ಟಾಗಿರುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಚಟ್ನಿಯೊಂದಿಗೆ ಇದಕ್ಕೆ ಮೀನು ಸಾರು, ಚಿಕನ್ ಸಾರೆಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಇವತ್ತು ನಾನು ಇದಕ್ಕೆ ಚಿಕನ್ ಸಾರನ್ನು ಮಾಡಿದ್ದೀನಿ. ಆ ರೆಸಿಪಿ ನಿಮಗೆ ಬೇಕಿದ್ದರೆ ನಾನು ನಾಳೆ ಹಾಕ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ನೋಡಿದ್ರಲ್ಲ, ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ, ಜಾಸ್ತಿ ಹೊತ್ತು ಕೂಡ ಹಿಡಿಯಲ್ಲ, ಜಾಸ್ತಿ ಎಣ್ಣೆನೂ ಬೇಡ, ಹಾಗೂ ಹೊಸ ರುಚಿ ಎಲ್ಲನೂ ನಿಮಗೆ ಒಂದರಲ್ಲೇ ಸಿಗುತ್ತೆ. ಹಾಗಾಗಿ ಹೇಳಿದೆ ನಾನು ಇದನ್ನು ನೀವು ಟ್ರೈ ಮಾಡಿ ಅಂತ. ಓಕೆ, ಇಲ್ಲಿ ನೋಡಿ, ಇವಾಗ ಇದು ರೆಡಿಯಾಗಿದೆ. ನಾನಿದನ್ನು ಚಿಕನ್ ಸಾರೊಂದಿಗೆ ಸರ್ವ್ ಮಾಡಿದ್ದೀನಿ. ಈ ಚಿಕನ್ ಸಾರು ಇದಕ್ಕೆ ಪರ್ಫೆಕ್ಟಾಗಿ ತುಂಬ ರುಚಿಯಾಗಿ ಆಗುತ್ತೆ. ನಿಮಗೆ ಇದರ ರೆಸಿಪಿ ಬೇಕಿದ್ದರೆ ಹೇಳಿ, ನಾನು ನಾಳೆ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು. ಒಳಗಡೆ ನೋಡಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಹಾಗೂ ಸಾಫ್ಟ್ ಇರುತ್ತೆ, ಇದು ಗಟ್ಟಿಯಾಗಿಯೂ ಇರೋದಿಲ್ಲ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.